ಸುಮಾರು 66 ವರ್ಷಗಳ ನಂತರ ಈಗ ನಮ್ಮ ಬಳ್ಳಾರಿಯಲ್ಲಿ, ಅಂದರೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಚರಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಭಾಳ ವರ್ಷಗಳಿಂದ ನಾವು ಕೇಳ್ಕೊಳ್ತಾ ಇದ್ವಿ, ನಮ್ಮ ಬಳ್ಳಾರಿ ಕೊಡಿ, ನಾವು ಮಾಡ್ತೇವೆ ಅಂತ. ಆದರೆ ಅದೇನೋ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಈಗಿನ ಮಹೇಶ್ ಜೋಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕಾರಿಣಿ ಸಮಿತಿಯಲ್ಲಿ ಬಳ್ಳಾರಿಗೆ ಮುಂದಿನ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಟ್ಟಿದ್ದಾರೆ. ಇದು ಭಾಳ ಸಂತೋಷದ ಸಂಗತಿ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ನಮಗೂ ಭಾಳ ವಯಸ್ಸಾಗ್ತಾಯಿದೆ. 1958ರಲ್ಲಿ ನಾವು ಆವಾಗ ನಾನು ಬಳ್ಳಾರಿನಲ್ಲಿ ಹೀರದ ಸುಗಮ್ಮನ ಶಾಲೆಯಲ್ಲಿ ಓದ್ತಾಯಿದ್ದೆ. ಹೀರದ ಸುಗಮ್ಮನ ಕನ್ನಡ ಶಾಲೆಯಲ್ಲಿ. ತದನಂತರ ನಾನು ವಾರ್ಡ್ ಹೈಸ್ಕೂಲ್ ಬಳ್ಳಾರಿಯಲ್ಲೂ ಓದಿದೆ. ಇದು ನನಗನ್ನಿಸ್ದಾಗೆ ಆ ಸಮ್ಮೇಳನದಲ್ಲಿ ನಾವು ಸಣ್ಣ ಹುಡುಗರಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ಇನ್ನೂವರೆಗೂ ನನಗೆ ಜ್ಞಾಪಕ ಇದೆ. ಯಾಕಂದರೆ ಅಲ್ಲಿ ನಮ್ಮ ಗುರುಗಳಾದ PL ಸ್ಯಾಮ್ಯಲ್ ಅಂತ ಟೀಚರು, ಅವರು ಅಡುಗೆ ವಿಭಾಗಕ್ಕೆ ಇನ್ಚಾರ್ಜ್ ತೊಗೊಂಡಿದ್ದರು ನನಗೆ ಗೊತ್ತಿದ್ದಾಗೆ. ಅವ್ರು ವಾರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟ್ರು. ಅವರು ವಾರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟ್ರು. ನಮಗೆ ಅವ್ರಿಗೆ ತುಂಬ ಪರಿಚಯ. ಅವ್ರ ಮನೆಯಲ್ಲೂ ನಾನು ಕೆಲವು ದಿವಸ ಇರ್ತಿದ್ದೆ. ಆವಾಗ ಎಲ್ಲ ಮಕ್ಕಳಿಗೆ ನಮಗೆ ಮೈಸೂರು ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ಬರ್ತಾರೆ. ಅವರು ಬಂದಿದ್ದು ಸ್ಪೆಷಲ್ ರಾಜ್ ಪ್ರಮುಖರ ಒಂದು ಟ್ರೈನಲ್ಲಿ. ಆ ಟ್ರೈನು ಬೆಳಿಗ್ಗೆ ಬರ್ತದೆ ಸ್ಟೇಷನ್ನಿಗೆ. ನಾವೆಲ್ಲ ಮಕ್ಕಳಾಗಿ ರೈಲ್ವೆ ಸ್ಟೇಷನಿಂದ ನಾವು ಚಂಡ ಹಿಡ್ಕೊಂಡು ನಿಂತಿದ್ವಿ. ಮಹಾರಾಜರು ಸ್ಥೂಲ ಒಂದು ಅವ್ರದ್ದು ಒಂಥರ ರಾಜರೇ ಅನ್ಕೋಬೇಕು. ಅವರು ಆ ಕಾರ್ಯಕ್ರಮಕ್ಕೆ ಬಂದರು. ಇಡೀ ಬಳ್ಳಾರಿ ಜನನೇ ಅಲ್ಲೇ ನಿಂತಿದ್ರು. ಅಲ್ಲಿಂದ ಅವ್ರನ್ನ ಎಲ್ಲಿ ಇಳಿಸಿದ್ರು ನಮಗಂತೂ ಗೊತ್ತಿಲ್ಲ. ಮಹಾರಾಜರು ಬಂದರು ಅಂತ ಒಂದು ಊರಲ್ಲಿ ಮೈ ಚಳಿಬಿಟ್ಟಂಗೆ ಹೋಗಿತ್ತು ಆ ಕಾರ್ಯಕ್ರಮ. ಆಮೇಲೆ ಅವ್ರು ಗೋಕಾಕರು ಸ್ವಲ್ಪ ಪರಿಚಯರು ಇದ್ದರು. ಆ ಒಂದು ನೆನಪು ಇನ್ನೂ ನನಗಿದೆ, ಸಾಹಿತ್ಯ ಸಮ್ಮೇಳನ ಮಾಡಿದ್ದು. ಆಗಿನ ಕಾಲದಲ್ಲೇ ಬಳ್ಳಾರಿನಲ್ಲಿ ಈ ಫುಡ್ಡು ಮತ್ತು ಕ್ಯಾಟ್ರಿಂಗ್ ಬಗ್ಗೆ ಭಾಳ ಪ್ರಶಂಸೆ ಆಯಿತು. ಒಂದು ಲೆವೆಲಲ್ಲಿ ತಮಾಷೆಗೆ ಜಿಲೇಬಿ ತಿನ್ನೋ ಕಂಟೆಸ್ಟನ್ನು ಮಾಡಿಸಿದ್ರು ಅವಾಗ ಸಾಹಿತ್ಯ ಸಮ್ಮೇಳನದಲ್ಲಿ. ಅಂದರೆ ಎಷ್ಟು ಜನ ಯಾರು ಜಿಲೇಬಿ ಜಾಸ್ತಿ ತಿಂತಾರೋ ಅವ್ರಿಗೆ ಪ್ರೈಸು ಅಂತ. ಅಂದರೆ ಈ ಸಮ್ಮೇಳನಕ್ಕೆ ಸಂಬಂಧ ಇಲ್ಲ. ಅವಾಗೇ ತಮಗೆ ಗೊತ್ತಿದೆ, ಏಕೀಕರಣದ ಗಲಾಟೆ ನಡೀತಾ ಇತ್ತು ನಮಗೆ. ನಾನು ಹೇಳಬೇಕಾದ್ರೆ ಆ ಶಾಲೆಗಳು ನಡೀತಿದ್ದಿಲ್ಲ. ನಾವು ಶಾಲೆಗೆ ಹೋಗೋದು ಕಷ್ಟ ಆಗೋದು. ಆಮೇಲೆ ಎಷ್ಟೋ ಸಾರಿ ಈ ಏಕೀಕರಣದಲ್ಲಿ ನಾವು ಹುಡುಗರಾಗಿ ನಮಗೇನು ಗೊತ್ತಿರಲಿಲ್ಲ. ಒಂದು ಸಾರಿ ಬೆಂಗಳೂರು ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಗಲಾಟೆ ಆಯಿತು, ಅದಾಯಿತು, ಏನೋ ಕುದುರೆ ಸಾರವಾಟ ಅಂತೆಲ್ಲ ಕೇಳಿದ್ವಿ. ನಾನು ಅಲ್ಲಿಂದ ಓಡಿ ಬಂದು ಕೊನೆಗೆ ವಾರ್ಡ್ ಹೈಸ್ಕೂಲಲ್ಲಿ ಬಂದು ಆ ಕಂಪೌಂಡ್ ಇದೆ, ತುಂಬ ದೊಡ್ಡದು ವಾರ್ಡ್ ಹೈಸ್ಕೂಲು. ಅಲ್ಲಿ ಬಂದು ಅಲ್ಲಿ ಆಡ್ತಾ ಕೂತಿದ್ದೀನಿ ಗ್ರೌಂಡಲ್ಲಿ. ಅಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಯಾಕೆ ಅಳ್ತಾ ಇದ್ದೀನಿ ಅಂತ. ನನಗೆ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರು ರೋಡಲ್ಲಿ ಟಿಯರ್ ಗ್ಯಾಸ್ ಹೊಡೆದಿದ್ದಾರೆ. ಆ ಟಿಯರ್ ಗ್ಯಾಸಿಂದ ನಾನು ಹತ್ಕೊತ ಕೂತಿದ್ದೀನಿ ಇಲ್ಲಿ. ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ನಮ್ಮ ಮನೆಗೆ ನಾವು ಮುಟ್ಟಿದ್ವಿ. ಭಾಳ ಸೀರಿಯಸ್ ಇತ್ತದೆಲ್ಲ, ತಮ್ಗೆ ಗೊತ್ತಿದೆ. ಅದಾದಮೇಲೆ ಏಕೀಕರಣ ಆಯಿತು, ಅದೆಲ್ಲ ಮುಂದಿನ ಮಾತು. ಬಟ್ ನನಗೇನಪ್ಪ, ಅವಾಗ ಅಷ್ಟು ಕಷ್ಟದಲ್ಲೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದರು. ಇಡೀ ಕರ್ನಾಟಕದ ಜನತೆ ನಮ್ಮನ್ನು ಬಿಟ್ಟಿರಲಿಲ್ಲ, ಬಳ್ಳಾರಿಯವ್ರನ್ನ. ಅಲ್ಲಿ ಒಂದು ಛಲದಿಂದ ಮಾಡಿದ್ರು, ಬಳ್ಳಾರಿನಲ್ಲಿ ಮಾಡಬೇಕು, ನಾವು ಬಳ್ಳಾರಿನ ಕರ್ನಾಟಕಕ್ಕೆ ಉಳಿಸ್ಕೋಬೇಕು, ಯಾವತ್ತೂ ಇದು ಆಂಧ್ರ ಪ್ರದೇಶಕ್ಕೆ ಹೋಗ್ಕೂಡ್ದು ಅಂತ ಒಂದು ಛಲದಿಂದ ನಮಗೆ ಇಡೀ ಕರ್ನಾಟಕದ ಆಶೀರ್ವಾದ ಮಾಡಿ ಇವತ್ತು ನಾವು ಬಳ್ಳಾರಿನ
ಮೈಸೂರು ರಾಜ್ಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಳ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಈ ಭಾಷಾವಾರ ಪ್ರಾಂತಗಳು ಆಗೋದಕ್ಕಿಂತ ಒಂದು ವರ್ಷ ಮೊದಲೇ ನಾವು ಬಳ್ಳಾರಿ ಮೈಸೂರು ರಾಜ್ಯಕ್ಕೆ ಸೇರಿದ್ವಿ. ಅದಾದ ನಂತರ ಈ ಭಾಷಾವಾರ ಪ್ರಾಂತ ಆಗ್ಬಿಟ್ಟು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಆಮೇಲೆ ಸೌತ್ ಕೆನರಾ, ಕೂರ್ಗು, ಮಡ್ರಾಸ್ ಪ್ರಾಂತ ಈ ಥರ ಎಲ್ಲ ಬಂತು. ಇದು ಬಳ್ಳಾರಿನಲ್ಲಿ ತಮಗೆ ಗೊತ್ತಿದೆ, ಆಂಧ್ರ ಗಲಾಟೆಯಿಂದ ಒಂದು ವರ್ಷ ಮೊದಲೇ ನಮಗೆ ನಾವು ಮೈಸೂರು ದೇಶಕ್ಕೆ ಸೇರಿದ್ವಿ. ಆಗ ನಮ್ಮನ್ನು ಕೆಂಗಲ್ ಹನುಮಂತಯ್ಯ ಅವರೆಲ್ಲ ನಮ್ಮನ್ನು ವೆಲ್ಕಮ್ ಮಾಡಿದ್ರು ಬಳ್ಳಾರಿಯವ್ರನ್ನ. ಆದರೆ ಈಗ ನಮಗೆ ಈ ಪುಣ್ಯ ಅನ್ಬೇಕು, ನಾವು ಈ ಸಾಹಿತ್ಯ ಸಮ್ಮೇಳನ ಬಂದಿದೆ. ಈಗ ಸಾಹಿತ್ಯ ಸಮ್ಮೇಳನ ಅಖಂಡ ಜಿಲ್ಲೆ ಇರೋದ್ರಿಂದ ನನಗೆ ಹೆದರಿಕಾಗಿತ್ತು, ಇದೇನು ಬರೀ ಬಳ್ಳಾರಿ ಜಿಲ್ಲೆಗೆ ಕೊಟ್ಟಿದ್ದಾರಪ್ಪ, ಹೊಸ ಬಳ್ಳಾರಿ ಜಿಲ್ಲೆಗೆ ಏನಿದೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ. ಇದು ಈಗ ಅಖಂಡ ಬಳ್ಳಾರಿ ಜಿಲ್ಲೆ ಅನ್ನೋದರಿಂದ ವಿಜಯನಗರ ಎಲ್ಲ ಬರ್ತದೆ. ವಿಜಯನಗರದಲ್ಲಿರೋ ಸಾಹಿತ್ಯ, ಅಲ್ಲಿ ಹಳೆಯ ಸಾಹಿತ್ಯ, ಕವಿಗಳು, ಅಲ್ಲಿದ್ದವರು ಎಲ್ಲ ಇದರಲ್ಲಿ ಬರ್ತಾರೆ. ಆ್ಯಂಡ್ ಇದಕ್ಕಿಂತ ದೊಡ್ಡ ಕನ್ನಡ ಸಾಹಿತ್ಯ ಎಲ್ಲೂ ಇಲ್ಲ ಅನ್ನಿಸ್ತದೆ ನನಗೆ ಬಳ್ಳಾರಿ ಜಿಲ್ಲೆಗೆ. ಬಳ್ಳಾರಿ ಜಿಲ್ಲೆನೇ ನಾವು ತಗೊಳ್ಳೋದಾದರೆ ಭಾಳ ಜನ ಇಲ್ಲಿಂದ ಬಂದಿದ್ದಾರೆ ಬಳ್ಳಾರಿ ಜಿಲ್ಲೆಯಿಂದ. ಈಗ ನಾವು ನನಗನ್ನಿಸ್ತದೆ ದಾಸ ಸಾಹಿತ್ಯ ಇರ್ಬೋದು, ಪುರಂದರದಾಸರದು, ಕನಕದಾಸರದು, ವಿಜಯನಗರದ ಕವಿಗಳು, ವಿಜಯನಗರ ಆಸ್ಥಾನದಲ್ಲಿದ್ದಂಥ ಕವಿಗಳು ಎಲ್ಲರನ್ನ ನೆನೆದ್ರೆ ಎಲ್ಲಿ ನಿಮಗೆ ಅಲ್ಲಿ ಪೆವಿಲಿಯನ್ಗಳು ಹಾಕ್ಲಿಕ್ಕೆ ನಿಮಗೆ ಜಾಗ ಸಿಗ್ಲಿಕ್ಕಿಲ್ಲ ಅನಿಸ್ತದೆ ನನಗೆ. ಅಷ್ಟು ಜನ ಇಲ್ಲಿ ಬಂದು ಹೋಗಿದ್ದಾರೆ ಬಳ್ಳಾರಿನಲ್ಲಿ. ಮತ್ತು ಬಳ್ಳಾರಿ ಪ್ರಾಪರ್ ನಮ್ಮ ಈಗಿನ ಡಿಸ್ಟ್ರಿಕ್ಟಲ್ಲಿ ಇರೋಂಥ ಎಲ್ಲ ಸಾಹಿತಿಗಳು, ಪ್ರೊಡಕ್ಷನ್ನು. ಇನ್ನೂ ಒಂದು ಹೇಳಬೇಕಂದ್ರೆ ನನಗೆ ಮೊನ್ನೆ ಗುರುಗಳು ಯಾರೋ ಹೇಳ್ತಾಯಿದ್ರು, ಈಗ ಸಿದ್ಧಾಂತ ಶಿಖಾಮಣಿ ಅಂತ ಇದೆ, ತಮಗೆ ಗೊತ್ತಿರ್ತದೆ. ಇಡೀ ವೀರಶೈವ ಜನಕ್ಕೆ ರೇಣುಕಾಚಾರ್ಯರ ಬಂದಂಥ ಒಂದು ಸಿದ್ಧಾಂತ ಶಿಖಾಮಣಿ. ಅಲ್ಲೆಲ್ಲೋ ಸಿದ್ಧಾಂತ ಶಿಖಾಮಣಿನಲ್ಲಿ ಹೇಳ್ತಾರೆ, ಗೊತ್ತಲ್ಲ ತಮಗೆ ಅದು ಸಿದ್ಧಾಂತ ಶಿಖಾಮಣಿನ ಇವ್ರು ಬಂದು ರೇಣುಕಾರಿಗೆ ಹೇಳಿದ್ದು, ಅದನ್ನು ಅವ್ರನ್ನ ಬರೆದವರು ಮುಂದೆ. ಅದನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೋ ಒಂದು ರೇಣುಕಾಶ್ರಮದಲ್ಲಿ ಕೂತು ಬರೆದ್ರು ಅಂತ ಎಲ್ಲೋ ಒಂದು ಪ್ರಸಿದ್ಧಿನಲ್ಲಿದೆ, ಉಲ್ಲೇಖ ಇದೆ. ಅದು ನನಗೆ ಗೊತ್ತೋ ಎಲ್ಲೋ ಗೊತ್ತಿಲ್ಲಪ್ಪ. ಅಥವಾ ಈಗಿರೋ ಒಂದು ರೇಣುಕಾ ಆಶ್ರಮದಲ್ಲಿತ್ತೋ ಅಥವಾ ಎಲ್ಲಿತ್ತೋ ನನಗಂತೂ ಗೊತ್ತಿಲ್ಲ. ಅಂದರೆ ಪೂರ್ವಜರಿಂದನೂ ಈ ಬಳ್ಳಾರಿ ಇದರಲ್ಲಿತ್ತು. ಆಮೇಲೆ ತಮಗೆಲ್ಲ ಗೊತ್ತಿದೆ, ಬಳ್ಳಾರಿನಲ್ಲಿ ಫಸ್ಟ್ ಬೈಬಲ್ ಪ್ರಿಂಟ್ ಆಯಿತು. ಅಲ್ಲ, ನಾವು ಇದರಲ್ಲಿ ಕ್ರಿಶ್ಚಿಯನ್ರಾಗಲಿ, ಇಲ್ಲಿ ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ ಅದೆಲ್ಲ ಕ್ವಶನ್ ಇಲ್ಲ. ಬಳ್ಳಾರಿಯಲ್ಲಿದ್ದ ಒಬ್ಬ ಪಾದ್ರಿ ಆ ಬೈಬಲ್ನ ಕನ್ನಡದಲ್ಲಿ ಬರಿಬೇಕು ಅಂದ್ಕೊಂಡು ಏನು ಮಾಡ್ದ, ನಮ್ಮ ಹಳೆಗನ್ನಡ ಲಿಪಿಗಳನ್ನ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕು ಬಳ್ಳಾರಿನಲ್ಲಿ ಅಂತ ಹೇಳಿ, ಕನ್ನಡದ ಪ್ರಿಂಟಿಂಗ್ ಪ್ರೆಸ್ಸು ಜರ್ಮನಿಗೆ ಕಳಿಸ್ಕೊಟ್ಟ ನಮ್ಮ ಕನ್ನಡದ ಲಿಪಿನ. ಅಲ್ಲಿ ಜರ್ಮನಿಯವರು ಅದನ್ನು ಲಿಪಿನ ತಯಾರು ಮಾಡಿ ಸುಂದರವಾದ ರೀತಿಯಲ್ಲಿ ಲಿಪಿನ ಬರೆದ್ರು. ಕನ್ನಡದಲ್ಲಿ ಹಿಂಗೆ ಹಳೆ ಕನ್ನಡದಲ್ಲಿ ಎಟ್ಟಪಟ ಇದ್ದಿದ್ದನ್ನು ಕೈಲಿ ಬರೋದನ್ನು ಆ ಮಷೀನಲ್ಲಿ ನೀಟಾಗಿ ಕನ್ನಡ ನಿಮ್ಮ ಅಕ್ಷರ ರೂಪದಲ್ಲಿ ಬಂತು ಅಲ್ವಾ. ಇವತ್ತು ನಾವು ಅವ್ರನ್ನ ತ್ಯಾಗ್ ಮಾಡಬೇಕು. ಇಲ್ಲಾಂದರೆ ಹಳೆಗನ್ನಡ ಥರ ನಮ್ಮ ನೋಡಿದ್ರೆ ಸ್ವಲ್ಪ ತೆಲುಗು ಈ ಕಡೆ ಇರ್ತದೆ, ತಮಿಳು ನೀಟಾಗಿರ್ತದೆ, ಕನ್ನಡ ಇನ್ನೂ ಒಳ್ಳೆ ಬಂಗಾರದ ಹೆಂಗಿರುತ್ತೆ ನೋಡ್ತಿರಲ್ಲ ಕನ್ನಡ ಲಿಪಿ. ಅದನ್ನು ಬಳ್ಳಾರಿ ಕೀರ್ತಿ ಅಂತ ಅನ್ಸೋದು ನನಗೆ. ಇಲ್ಲಾಂದರೆ ಹೆಂಗಿರ್ತಿತ್ತು ನಮಗೆ ಈ ಬುಕ್ನಲ್ಲಿ ಪ್ರಿಂಟ್ ಆಗೋಂಥ ಕನ್ನಡ ಬೇರೆಯೇ ಇರ್ತಿತ್ತು. ಇದೆಲ್ಲ ತೋರಿಸಿ ನಮ್ಮ ಸಾಹಿತ್ಯ ಸಮ್ಮೇಳನ ಅದನ್ನು ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು ಕರ್ನಾಟಕಕ್ಕೆ, ಆಲ್ ಇಂಡಿಯಾ ಲೆವೆಲಲ್ಲಿ ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು. ಸೇಮ್ ರೊಟೀನ್ ಸಾಹಿತ್ಯ ಸಮ್ಮೇಳನ ನನಗೆ ಏನೋ ಅದು ಚೆನ್ನಾಗಿ ಕಾಣಲ್ಲಪ್ಪ. ಅದು ಮಾಡ್ತಾರೆ, ಗೌರ್ಮೆಂಟಿಂದ ಬರ್ತದೆ, DC ಅವರು ಚೇರ್ಮನ್ ಇರ್ತಾರೆ, ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಅದೆಲ್ಲ ಈ ಥರ ಓಕೆ, ದಟ್ ಈಸ್ ಆಲ್ ರೈಟ್. ಬಟ್ ವಿ ಶುಡ್, ನಾನು ಹೇಳೋದು ಆ ಕನ್ನಡನ ಜನರಿಗೆ ತಗೊಂಬರ್ಬೇಕು ನಾವು.
ಸರ್ ಆಗಿನ ನಿಮ್ಮ ನೆನಪುಗಳು ಏನೇನಿದೆ ಸರ್? ಯಾವ ಕವಿಗಳು ಬಂದಿದ್ರು ಆ ಥರ ಯಾವ ಥರ? ಸಣ್ಣ ಹುಡುಗ ಸರ್, ನಾನು ಅಷ್ಟೊಂದಿಲ್ಲ. 58 ಇದರಲ್ಲಿ ಏನಿರ್ತೀನಿ ಸರ್. ನಾನು SLC ಮಾಡಿದ್ದೆ 1962ನಲ್ಲಿ. ಪ್ರಾಬ್ಲಿ ಫಸ್ಟ್ ಅವಾಗ ಫಾರ್ಮ್ ಅಂತಿದ್ರು ನಮಗೆ. ಐ ಥಿಂಕ್ ಮೋಸ್ಟ್ಲಿ ವಾಲ್ಡ್ ಸ್ಕೂಲಲ್ಲಿ 3rd ಫಾರ್ಮು 4th ಫಾರ್ಮ್ನಲ್ಲಿ ಇದ್ದೆ ಅಂತ ಅನಿಸ್ತದೆ ನನಗೆ. ಅದಕ್ಕಿಂತ ಜಾಸ್ತಿ ನಾನು ಹೇಳಿದ್ನಲ್ಲ, ಮಹಾರಾಜರು ಬಂದು ಎಲ್ಲರಿಗೆ ಅವ್ರು ಜಾಂಡ ಹಿಡಿದ್ವಿ, ಅವ್ರನ್ನ ಕರ್ಕೊಂಡು ಹೋದ್ವಿ ಅಲ್ಲಿಗೆ. ಅದಾಗಲೇ ಟ್ರೈನ್ 9:30 ಬರುತ್ತಿಲ್ಲ ಬೆಳಿಗ್ಗೆ ಟ್ರೈನ್. ಸೀದಾ ಅವ್ರನ್ನ ಕರ್ಕೊಂಡೋದ್ರು. ಅಲ್ಲಿ ಇನಾಗ್ರೇಷನ್ ಆಯಿತು. ಊರೇ ಜಾತ್ರೆ ಇದ್ದಾಗ ನಾವೇನು ಬಳ್ಳಾರಿ ಅಂದ್ರೆ ಏನು ಜಾತ್ರೆನೇ ಇತ್ತು. ಆಮೇಲೆ ಈಗ ಭಾಳಷ್ಟು ಕೃತಿಗಳು ಬಂದಿದೆ. ಬಳ್ಳಾರಿ ಗುಡ್ಡದ ಬಗ್ಗೆ ಬಂದಿದೆ, ಹಂಡಿ ಹನುಮಪ್ಪ ನಾಯಕನ ಬಗ್ಗೆ ಬಂದಿದೆ. ಈ ಥರ ತುಂಬ ಬಳ್ಳಾರಿನಲ್ಲಿ ಲಿಟ್ರೇಚರ್ಸ್ ಎಲ್ಲ ಈಗ ಫಾಲೋ ಆಗಿದೆ. ಈಗ ಹಂಪಿದೇ ಇರೋದರಿಂದ ನಾವು ಪ್ರೊಜೆಕ್ಟ್ ಮಾಡಬೇಕಾಗ್ತದೆ. ಕನ್ನಡ ನಮ್ಮ ರಾಜರು ಏನು ಮಾಡಿದ್ರು, ಯಾವುದ್ಯಾವುದನ್ನು ಮಾಡಿಸಿದ್ರು, ಅದ್ರೂ ನೀವು ಕನಕದಾಸರನ್ನು ತೊಗೊಂಡು ಅಥವಾ ಪುರಂದರದಾಸರನ್ನು ತೊಗೊಂಡ್ರೆ ಎಲ್ಲಿಗೆ ಹೋಗ್ತದೆ? ಪುರಂದರದಾಸರ ಕೃತಿಗಳು ಎಷ್ಟು ಬರೆದಿದ್ದಾರೆ ಅಲ್ವಾ? ಅಲ್ಲ, ನಾವು ಈಗ ಬಸವಣ್ಣವರಾದ ಚಳವಳಿನಲ್ಲಿ ಬಳ್ಳಾರಿ ಜಿಲ್ಲೆ ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ನಮ್ಮ ಕಡೆ ಇಲ್ಲಿ ಯಾರು ಬರಲಿಲ್ಲ. ಬಟ್ ಇದು ಮೊದಲಿಂದನೂ ಕರ್ನಾಟಕ ರಾಜ್ಯ ಅಲ್ವಾ? ಹಾಂ, ಈ ವಿಜಯನಗರದ ಅದನ್ನೇ ನಾನು ಹಿಸ್ಟ್ರಿ ನೋಡ್ಕೊಂಡು ಕೂತಿದ್ದೆ. ವಿಜಯನಗರದ ಹಿಸ್ಟ್ರಿನ ಕನ್ಫ್ಯೂಸ್ ಮಾಡೋದು ಬೇಡ. ಈಗ ಹಕ್ಕಬುಕ್ಕರು ಸ್ಥಾಪನೆ ಮಾಡಿದ್ರು, ಆಮೇಲೆ ಸಂಗಮದವರು ಇದು ಮಾಡಿದ್ರು, ಸಾಳುವ ಆಯಿತು, ಆ ಥರ ಆಯಿತು, ಅದೆಲ್ಲ ಡೈನಾಸ್ಟಿ. ಬಟ್ ಆ್ಯಸ್ ಇಟ್ ಈಸ್ ಎ ಕನ್ನಡ ಸ್ಟೇಟ್. ಮುಂದೆ ಗೌರ್ಮೆಂಟ್ ಇದೆ, ಸರ್ಕಾರ ಇದೆ. ಮಂಡ್ಯದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ಅವ್ರದ್ದು ಊಟ ಗೀಟ ಎಲ್ಲ ಭಾಳ ಶಿಸ್ತಾಗಿತ್ತು, ಪೆಂಡಾಲ್ ಚೆನ್ನಾಗಿತ್ತು, ಎಲ್ಲ ಇತ್ತು ಅಂತ ಹೇಳ್ತೀರ. ನಾವು ಬಳ್ಳಾರಿಯಲ್ಲಿ ನೀಟಾಗಿ ಮಾಡಬೇಕಾಗತ್ತೆ. ಬಟ್ ಈ ನಮ್ಮ ಎಗೋಯಿಸಮ್ ಇರ್ಬಾರ್ದು ಸರ್. ಇಲ್ಲಿ ಕೆಲಸ ಮಾಡೋಕ್ಕೆ ಏನಂತೆ ನಾನು ಆಗಲೇ ಹೇಳಿದೆ. ನಾನು ಫಸ್ಟ್ ವೆಲ್ಕಮ್ ಮಾಡಿದೆ, ನಿಷ್ಠೆ ರುದ್ರಪ್ಪ ಅವ್ರಿಗೆ ಹೇಳಿದೆ. ನನಗೆ ಅಲ್ಲಿ ನ್ಯೂಸ್ ಬಂದಿದ್ದೇನೆ ಅವ್ರಿಗೆ ಹೇಳಿದೆ, ನೋಡ್ರಿ ನ್ಯೂಸ್ ಬಂದಿದೆ. ಯಾಕಂದರೆ ಸುಮಾರು ಸಾರಿ ನೀವು ಟ್ರೈ ಮಾಡಿದ್ರಿ, ಆಗಲಿಲ್ಲ. ಆವಾಗ MLA ಹತ್ರ ಲೆಟ್ರ್ ತೊಗೊಂಬರ್ರಿ ಅಂದರೆ ನಾವು ಲೆಟ್ರ್ಗಳು ಕೊಡೋಕ್ಕಾಗಿರಲಿಲ್ಲ ಅವಾಗ. ಆಮೇಲೆ ಅವ್ರು ಹೇಳಿದ್ರು ಯಾರಾದರೂ ಒಬ್ರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ಇಲ್ಲಾಂದ್ರೆ ಹೇಗೆ ಮಾಡೋದು ಅಂತ ಕೇಳಿದ್ರು. ಅದಾಗಲಿಲ್ಲ ಆಗಿನ ಸರ್ಕಾರದಲ್ಲಿ. ಇವಾಗ ತುಂಬ ಖರ್ಚಾಗುತ್ತೆ ಅಂತ ನನಗೆ ಲೆಕ್ಕ ಬಂದಿದೆಯಲ್ಲ, ಸುಮಾರು ಒಂದು 10 ಕೋಟಿ ಆಗ್ಬೋದು ಅಂತ ಅನಿಸ್ತದೆ ನನಗೆ ಅಂದಾಜು. ಅಲ್ಲ, ಅವ್ರು ಮಾಡ್ತಾರೆ, ಬಟ್ ಫಂಡಿಂಗ್ ಈಸ್ ಫ್ರಮ್ ದಿ ಸ್ಟೇಟ್. ಇಟ್ ಈಸ್ ದಿ ಕರ್ನಾಟಕ ಗೌರ್ಮೆಂಟ್ ವಿಚ್ ಹ್ಯಾಸ್ ಟು ಗಿವ್ ದ ಫಂಡ್ಸ್. ಆಮೇಲೆ ಕೆಲವು ಕಡೆ ಬಿಜಾಪುರದಲ್ಲಿ ನನಗೆ ಗೊತ್ತಿದ್ದಾಗೆ ಅಲ್ಲಿಗೆ DC ಸ್ವಲ್ಪ ಚೆನ್ನಾಗಿ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ದುಡ್ಡು ಉಳಿಸಿ ಕನ್ನಡ ಭವನ ಕಟ್ಸ್ಕೊಟ್ಟಿದ್ದಾರೆ ಅವರು. ಏನಪ್ಪ ಅಲ್ಲಿ ಬಿಜಾಪುರದಲ್ಲಿ ಆ ಥರ ಸ್ವಲ್ಪ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬೇಕಾಗತ್ತೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ, ನಮಗೆ ಆಗಲೇ ಹಂಪಿ ಉತ್ಸವ ಮಾಡಿದ್ವಿ, ಹೆಸರು ಬಳ್ಳಾರಿ ಮೊನ್ನೆ ಉತ್ಸವ ಮಾಡಿದ್ದೇವೆ, ಎಲ್ಲ ಉತ್ಸವ ಮಾಡಿದ್ದೇವೆ. ಬಟ್ ಜಾಸ್ತಿ ಸ್ಪೆಂಡ್ ಮಾಡ್ದಂಗೆ ಕ್ರೀಮ್ ಆಫ್ ಥಿಂಗ್ಸ್ ಅಶ್ಯೂಟಲ್. ಜಸ್ಟ್ ಲೈಕ್ ನನಗೆ ಹೇಳಿದ್ನಲ್ಲ, ಇಲ್ಲಿ ಕಳಿಸಿದಂಥ ಇದು ಜರ್ಮನಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಂತು. ಫಸ್ಟ್ ಬೈಬಲ್ ಬಳ್ಳಾರಿನಲ್ಲೇ ಅದನ್ನು ಮಾಡಿದ್ರು. ಯಾಕಂದರೆ ಇಲ್ಲಿ ಬಿಷಪ್ಸು ಆ್ಯಂಡ್ ಆಲ್ ಇಟ್ ವಾಸ್ ಅಂಡರ್ ಮಡ್ರಾಸ್ ಪ್ರೆಸಿಡೆನ್ಸಿ ಅಲ್ವಾ. ಆಮೇಲೆ ಈಗ ಕನ್ನಡದು ವಿಜಯನಗರ ಕಾಯಿನ್ಸ್ ಇದ್ದಾವೆ. ಕಾಯಿನ್ಸಲ್ಲಿ ಕನ್ನಡದ ಹಕ್ಕ ಬುಕ್ಕ ಆ ಥರ ನಿಮಗೆಲ್ಲ ತೋರಿಸಿದ್ದೀನಿ ಒಂದು 2-3 ಸಾರಿ ಅಲ್ವಾ. ತುಂಬ ಇದೆ ಲಿಟ್ರೇಚರು. ಎನಿಯೋ ಐ ವಿಶ್ ಎ ಗುಡ್ ಟೀಮ್ ಅಂಡರ್ ದಿಸ್ ಡೈರೆಕ್ಷನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ, ನಮ್ಮ ಶಿವಕುಮಾರ್ ಅವರು, ನಮ್ಮ ಕನ್ನಡ ಕಲ್ಚರ್ ಮಂತ್ರಿಯವರು ಇಲ್ಲೇ ನಾವು ರಾಯಚೂರು ಡಿಸ್ಟ್ರಿಕ್ಟಿಂದನೂ ಬರ್ತೀವಿ. ನಮ್ಮ ಕನಕಗಿರಿಯರು ನಂದು, ಯಾಕಂದರೆ ನಮ್ಮೂರೇ ಪಕ್ಕದಲ್ಲಿದೆ ಅಲ್ಲಿ ದಡೇಸ್ಗೂರು ಅಂತ. ಅವರೇ ಈಗ ಕನ್ನಡ ಕಲ್ಚರ್ಗೆ ಇದ್ದಿದ್ದಾರೆ. ಆಮೇಲೆ ಮಹೇಶ್ವರ್ ಇವರು, ಆಮೇಲೆ ಇಂದಿನ ಇವರು ನಮ್ಮ ಬೆಳಿಗಾರ ಅವರು ತುಂಬ ನಮಗೆ ಪರಿಚಯ. ಬೆಳಿಗಾರು ಇವ್ರು ಹಿಂದಿದ್ದಂಥ ಅಧ್ಯಕ್ಷರು VP ಬೆಳಿಗಾರ ಇವರು. ಯಾಕಂದರೆ ಅವ್ರ ತಮ್ಮ ಬೆಳಿಗಾರು ನಮ್ಮ ಮದರಿಗೆ PA ಆಗಿದ್ದರು ಅವರು. ಹೌದು, ಅವ್ರು ಫಸ್ಟ್ ಇಲ್ಲೇ ಬಂದಿದ್ದು ಬೆಳಿಗಾರ ಅವರು. ಪಾಪ ಎಲೆಕ್ಷನ್ ನಿಂತಾಗ ಅವರು ತುಂಬ ಜನ ಇದ್ದಾರೆ.
ನೋಡೋಣ ಚೆನ್ನಾಗಾಗುತ್ತೆ ಅಂತ ಅನಿಸ್ತದೆ ನನಗೆ. ಏನೋ ಒಂದು ವರ್ಷ ಇದೆ, ಇದೇ ಸೀಸನ್ನು, ಕ್ಲೈಮೇಟ್ ಚೆನ್ನಾಗಿರುತ್ತೆ. ಬಟ್ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ತರ್ಕೊಡ್ದು. ಬಟ್ ಈಗ ಗೋರು ಚನ್ನಬಸಪ್ಪ ಅವರು ಭಾಳ ಪರಿಚಯ ನಮ್ಮ ಬಳ್ಳಾರಿಯವ್ರಿಗೆ. ಯಾಕಂದರೆ ಅವರು ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಬುಕ್ಕು ಎಡಿಟಿಂಗ್ ಎಲ್ಲ ಮಾಡಿದರು ಅವರು ಅದರಲ್ಲೆಲ್ಲ ತುಂಬ ನಮಗೆ ಪರಿಚಯ ಅವರು ಗೋರು ಚನ್ನಬಸಪ್ಪ ಅವರು. ಅದು ಏನೋ ನೀವೆಲ್ಲ ಈಗಾಗಲೇ ತುಂಬ ಪಬ್ಲಿಸಿಟಿ ಕೊಟ್ಟಿದ್ದೀರ ಬಳ್ಳಾರಿ ಬೆಳಗಾಯಿತವರು. ನೀವು ಅಲ್ಲಿ ಬೆಂಗಳೂರು ಮಂಡ್ಯಕ್ಕಿದ್ರಂತ ಕಾಣುತ್ತೆ. ಭಾಳ ನಾನು ಕ್ಲಿಪ್ಪಿಂಗ್ಸ್ ನೋಡಿದೆ ನಿಮ್ಮದು. ಮಂಡ್ಯದಿಂದ ಬಂದಂಥ ಎಲ್ಲರ ಸ್ಪೀಚ್ಗಳು ಇಂಡಿವಿಜುವಲಾಗಿ ಕೊಡ್ತಾಯಿದ್ದೀರಿ. ಇದೇ ರೀತಿ ಮುಂದೆ ನೀವು ಸಾಹಿತ್ಯ ಸಮ್ಮೇಳನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ನನಗೆ ಅನಿಸಿಕೆ. ಇದರಲ್ಲಿ ಎಲ್ಲರೂ ಕೆಲಸ ಮಾಡೋಣ ಸರ್. ಈಗ ನಮ್ಮ ಸಂಸ್ಥೆ ಇದೆ. ಎಷ್ಟೋ ಸಾರಿ ನನ್ನೊಂದು ಸರಿ ಕೇಳಿದರು, ಏನು ರೀ ಬಳ್ಳಾರಿನಲ್ಲಿ ಇಳ್ಕೊಳ್ಳೋಕ್ಕೆ ಜಾಗನೇ ಇರಲ್ಲ, ಏನು ಮಾಡ್ತೀರಾ ಅಂದರು. ಸರ್ ನಮ್ಮದು ಖಾಲಿ ಆದರೆ ಹಾಸ್ಟ್ಲ್ಗಳೇ ಕೊಡ್ತೀನಿ ನಿಮಗೆ, ಇಲ್ಲಾಂದರೆ ನಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ ಇಳ್ಕೊಬೋದು ನೀವು. ಎಷ್ಟು ಹೋಟೆಲ್ ಇದೆ ಅಷ್ಟು ಹೋಟ್ಲ್ಗಳಿರುತ್ತೆ. ಆಮೇಲೆ ತೋರಣಗಲ್ಲೇನೂ ನಾವು ಈಗ ಮೆಡಿಕಲ್ ಕಾನ್ಫರೆನ್ಸ್ ಮಾಡಿದಾಗ ತೋರಣಗಲ್ಲಿಂದ ಏನು ಒಂದು 20 ನಿಮಿಷದಲ್ಲಿ ಇಲ್ಲಿಗೆ ಬರ್ತೀರಾ ಅಲ್ವಾ? ಅದನ್ನು ಅಕಾಮಿಡೇಷನ್ ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ನನಗೆ ಗೊತ್ತಿದೆ, ಬಾಗಲಕೋಟೆಲ್ಲಿ ಆದಾಗ ಜಾಗ ಇಲ್ಲ ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸು ಮನೆಯಲ್ಲೇ ಇಬ್ಬರನ್ನ ಗೆಸ್ಟ್ ರೂಮ್ ಅಂತ ಇಟ್ಕೊಂಡಿದ್ರು, ಫ್ರೀ ಆಫ್ ಕಾಸ್ಟ್. ವಿ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್, ದೆರ್ ಇಸ್ ನಥಿಂಗ್ ಇನ್ ಇಟ್. ನಮ್ಮ ಇನ್ಸ್ಟಿಟ್ಯೂಷನ್ ಬಸವರಾಜೇಶ್ವರಿ ಸೋಮು ಸಂಸ್ಥೆಯಿಂದ ನಾವು ಫುಲ್ ಕೋಆಪ್ರೇಷನ್ನು ಇದು ಕೊಡ್ತೀವಿ. ಯಾವುದೇ ನಮ್ಮ ಕೆಲಸ ಕೊಟ್ಟರೆ ಅದನ್ನು ನೀಟಾಗಿ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೊಡೋ ಥರ ನಾವು ನೋಡ್ಕೊಳ್ತೀವಿ ಅಂತ ನಾನು ಆಶ್ವಾಸನೆ ಕೊಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.